ಥಾಟ್ ಬಂದಿರೋದು ಆ್ಯಕ್ಚುಲಿ ತುಂಬ ವರ್ಷ ಆಯಿತು. 2014ರಲ್ಲಿ ನಾನು ಮರಣದ ನಂತರ ಅವಯವಾಗ ಡೊನೇಷನ್ ಮಾಡಲಿಕ್ಕೆ ಸೈನ್ ಮಾಡಿದ್ದೀನಿ. ಅದು ಇಲ್ಲಿ ಒಂದು ZCCK ಅಂತ ಝೋನಲ್ ಕೋಆರ್ಡಿನೇಷನ್ ಕಮಿಟಿ ಆಫ್ ಕರ್ನಾಟಕ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡಿ ಅವೇರ್ನೆಸ್ ಇನ್ಕ್ರೀಸ್ ಮಾಡೋಕ್ಕೆ ಬಂದರು. ಆವಾಗ ತುಂಬ ಜನ ವಿ ಆಲ್ ಸೈನ್ಡ್ ಅಪ್ ಫಾರ್ ಇಟ್. ಅದಾದಮೇಲೆ ಗೊತ್ತಾಯಿತು ಅದರಲ್ಲಿ ಸೈನ್ ಮಾಡಿ ನಮ್ಮ ಕೈಯಲ್ಲಿ ನೋಡಿ ಯಾವಾಗಲೂ ಈ ಆರ್ಗನ್ ಡೋನರ್ ಕಾರ್ಡ್ ಇರುತ್ತೆ. ನಾನು ಎಲ್ಲಿ ಹೋದ್ರೂ ಏನಾವುದಾದರೆ ಐ ಆಮ್ ಎನ್ ಆರ್ಗನ್ ಡೋನರ್ ಅಂತ ಗೊತ್ತಾಗಬೇಕು. ಮೈ ಪೇಪರ್ ವರ್ಕ್ ಇಸ್ ಆಲ್ ರೆಡಿ, ಎಲ್ಲ ರೆಡಿ ಇದೆ. ಬಟ್ ಎಲ್ಲ ರೆಡಿ ಇದ್ದರೂ ಕೂಡ ತುಂಬ ಸ್ಮಾಲ್ ಪರ್ಸೆಂಟೇಜೇ ಆ್ಯಕ್ಚುಯಲ್ ಡೊನೇಷನ್ ಆಗಿ ಕನ್ವರ್ಟ್ ಆಗೋದು ಅಂತ ಒಂದೆರಡು ವರ್ಷದಲ್ಲಿ ನಮ್ಗೆ ಗೊತ್ತಾಯಿತು. ಪರಿಸ್ಥಿತಿ ಆ ಥರ. ಮೋಡ್ ಆಫ್ ಡೆತ್ತು ಆ ಟೈಮಲ್ಲಿ ನಮ್ಮ ಸ್ವಂತದವರು ಜೊತೆಗೆ ಇರಬೇಕು, ವಿದಿನ್ ಇಷ್ಟೇ ಗಂಟೆಗಳಲ್ಲಿ ಸೈನ್ ಆಗಬೇಕು. ಸೊ ಐ ಡಿಡಂಟ್ ವಾಂಟ್ ಟು ಲೀವ್ ದ ಕಂಟ್ರೋಲ್ ಟು ಸರ್ಕಮ್ಸ್ಟಾನ್ಸ್. ಪರಿಸ್ಥಿತಿಗೆ ನಾನು ಬಿಡೋದಕ್ಕೆ ನಮಗೆ ಆಸೆ ಪಡಲಿಲ್ಲ. ಐ ವಾಂಟೆಡ್ ಟು ಟೇಕ್ ಕಂಟ್ರೋಲ್ ಆ್ಯಂಡ್ ಐ ಸೆಡ್ ವೆನ್ ಐ ಆಮ್ ಅಲೈವ್ ಇಟ್ ಸೆಲ್ಫ್ ನಮ್ಗೆ ಆಗೋದು 2 ಕಿಡ್ನಿ ಇದೆ, ಸೊ ಒಂದು ಕೊಟ್ಟು ಐ ವಾಂಟ್ ಟು ಶೋ ದಟ್ ಐ ಆಮ್ ಪ್ಯಾಷನೇಟ್ ಅಬೌಟ್ ಆರ್ಗನ್ ಡೊನೇಷನ್. ಮ್ಯಾಮ್, ಇವಾಗ ಆರ್ಗನ್ ಡೊನೇಟ್ ಮಾಡೋದಕ್ಕೋಸ್ಕರ ನೀವು ಕೋರ್ಟ್ಗೆಲ್ಲ ಹೋದ್ರಿ, ಅಲ್ಲಿಂದ ಎಲ್ಲ ನೀವು ಪರ್ಮಿಷನ್ ತಗೊಂಡು ಆ ಪ್ರೋಸೆಸ್ ಹೇಗಿತ್ತು? ಅದು ಸ್ವಲ್ಪ ಕಷ್ಟನೇ ಇತ್ತು. 2016 ಶುರುವಾಯಿತು. ನಮ್ಮ ಡಾಕ್ಟ್ರ್ ಹತ್ರ ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಹಾಸ್ಪಿಟ್ಲಲ್ಲಿ ಒಳ್ಳೆ ಟ್ರಾನ್ಸ್ಪ್ಲಾಂಟೇಷನ್ ಪ್ರೋಗ್ರಾಮ್ ನಡೀತಾ ಇದೆ ಅಂತ ನಮ್ಗೆ ಗೊತ್ತು. ಆ ಟ್ರಾನ್ಸ್ಪ್ಲಾಂಟೇಷನ್ ಹೆಡ್ ಸರ್ ಡಾಕ್ಟರ್ ಸುದರ್ಶನ್ ಬಳ್ಳಾಲ್ ಸರ್ನ ಅಪ್ರೋಚ್ ಮಾಡಿ ನಮ್ಗೆ ಈ ಥರ ಆಸೆ ಇದೆ ಸರ್ ಅಂತ ಹೇಳುವಾಗ ಎಲ್ಲರಿಗೂ ಆಶ್ಚರ್ಯ ಇದೆ, ಏನಿದು ದೇ ಹ್ಯಾವ್ ನಾಟ್ ಹರ್ಡ್ ಈ ಥರ ಒಂದು. ಬಟ್ ಹಿ ವಾಸ್ ಎನ್ಕರೇಜಿಂಗ್. ಸರಿ, ಟ್ರೈ ಮಾಡೋಣ, ಕರ್ನಾಟಕದಲ್ಲಿ ಈ ಥರ ಆಗಿಲ್ಲ, ಬಟ್ ಟ್ರೈ ಮಾಡುವ ಅಂತ ಹಿ ಗೇವ್ ಮಿ ಹೋಪ್. ಆವಾಗಿಂದ ಶುರುವಾಗಿ ದಟ್ ವಾಸ್ 2016 ಇಂದ 2025 ತನಕ ಒಂದು ಸ್ಟೇಜಲ್ಲಿನೂ ಹೋರಾಟನೇ ಹೋರಾಟ. ಕಮಿಟಿನಲ್ಲಿ ಅವರು ಎಂಟರ್ಟೈನೇ ಮಾಡಲ್ಲ. ಇದು ಏನಿದು, ಇದೆಲ್ಲ ನಡೆಯಲ್ಲ ಈ ಥರ ಕಾಲದಲ್ಲಿ ವೆನ್ ಸ್ಕ್ಯಾಮ್ ನಡೀತಾ ಇದೆ, ಅದು ನಡೀತಾ ಇದೆ. ದೇ ಡಿಡ್ ನಾಟ್ ಈವನ್ ಎನ್ಕರೇಜ್ ದಟ್ ಮೈ ಪೇಪರ್ ಇಸ್ ಪುಟ್ ಟು ದ ಕಮಿಟಿ. ಸೊ ಫೈನಲಿ ಒಂದು ಹಾಕಿ, ಒಂದು ರೆಸಿಪಿಯೆಂಟು ಒಂದು ಡೋನರ್ ಸೇರಿ ಕಮಿಟಿ ಮುಂದೆ ಹಾಕಿ ಅವರು ರೈಟಿಂಗಲ್ಲಿ ನೋ ಹೇಳಿದ್ರೇನೆ ವಿತ್ ದ್ಯಾಟ್ ಪೇಪರ್ ಐ ಕ್ಯಾನ್ ಗೋ ಟು ಕೋರ್ಟ್ ಅಂತ ಅರ್ಥ ಆಯಿತು. ಸೊ ಮೈ ಡಾಕ್ಟರ್ ಐಡೆಂಟಿಫೈಡ್ ಪ್ರಾಸ್ಪೆಕ್ಟಿವ್ ರೆಸಿಪಿಯೆಂಟ್ ಆ್ಯಂಡ್ ನಮ್ಮ ಪೇಪರ್ ಅದರದ್ದು ಎಲ್ಲ ಪ್ರಾಸೆಸಸ್ ಎಲ್ಲ ಮಾಡಿ, ತುಂಬ ಪ್ರಾಸೆಸ್ ಇದೆ, ಪೊಲೀಸ್ ವೆರಿಫಿಕೇಷನ್, ಫ್ಯಾಮಿಲಿ ಟ್ರೀ, ಅದು ಆ ಥರ ತುಂಬ ಇದೆ, ವಿಚ್ ಎನಿ ಡೋನರ್ ಹ್ಯಾಸ್ ಟು ಡೂ, ನಾಟ್ ಓನ್ಲಿ ಮೀ. ಎಲ್ಲ ಆಗಿ ಕಮಿಟಿ ಮುಂದೆ ಹಾಕಿದ ಮೇಲೆ ಫುಲ್ಲು ಹೇಳಿದರು. 8 ಜನ ಇದ್ದರು ಇದೇ ರೂಮಲ್ಲಿನೇ. ನಮ್ಮನ್ನೇ ಇಂಟರ್ವ್ಯೂ ಮಾಡಿದರು, ನಮ್ಮ ಫ್ಯಾಮಿಲಿ ಎಲ್ಲರನ್ನ ಮಾಡಿದರು, ರೆಸಿಪಿಯೆಂಟನ್ನ ಮಾಡಿ. ರೆಸಿಪಿಯೆಂಟ್ ವಾಸ್ ಆರ್ಫನ್ ಬಾಯ್, 24-year-old ಬಾಯ್. ಎಲ್ಲ ನೋಡಿದ ಮೇಲೆ ನೋ ಅಂತ ಹೇಳ್ಬಿಟ್ರು, ಆಗಲ್ಲ, ಡೊನೇಟ್ ಮಾಡೋಕ್ಕೆ ಬಿಡಲ್ಲ ಅಂದರು. ದ್ಯಾಟ್ ವಾಸ್ ಮ್ಯಾಚ್ ಆಗಿದ್ಮೇಲೆ ಕಮಿಟಿ ಮುಂದೆ ಬರೋದು. ಮ್ಯಾಚ್ ಎಲ್ಲ ಆಗಿದ್ಮೇಲೆ ಕಮಿಟಿ ಮುಂದೆ ಬರೋದು. ಇದು 2023ನಲ್ಲಿ ಅವ್ರು ಹೇಳಿರೋದು ಕಾರಣ ಏನಂದರೆ, ನಿಮಗೂ ರೆಸಿಪಿಯೆಂಟ್ಗೂ ಸಂಬಂಧ ನಮಗೆ ಎಸ್ಟ್ಯಾಬ್ಲಿಷ್ ಮಾಡೋಕ್ಕಾಗಲಿಲ್ಲ, ರಿಲೇಷನ್ಸ್ ಕುಡ್ ನಾಟ್ ಬಿ ಎಸ್ಟ್ಯಾಬ್ಲಿಷ್ಡ್. ಆವಾಗ ನಾನು ಹೇಳಿದೆ, ರಿಲೇಷನ್ಶಿಪ್ ಇಲ್ಲ, ಗೊತ್ತಿಲ್ಲದೆ ಇರೋರಿಗೆ ನಾನು ಕೊಡಬೇಕು ಅಂತಲೇ ನಾನು ಆಸೆ ಪಟ್ಟಿರೋದು. ಸೊ ನಮ್ಗೆ ಐ ವಾಸ್ ಟೋಟಲಿ ಇನ್ ಶಾಕ್. ಎಲ್ಲ ಗೊತ್ತಾಗಿದ ಮೇಲೇನು ಅದೇ ಕಾರಣ ಹೇಳಿ ನೋ ಹೇಳಿದಾರಲ್ಲ ಅಂತ. ಒಂದು ವರ್ಷ ನಾನು ಒಂಥರ ಇದಾಗಿದೆ, ಡೌನ್ ಆಗಿಬಿಟ್ಟೆ. ಸರಿ, ದ್ಯಾಟ್ ಈಸ್ ದ ಎಂಡ್ ಆಫ್ ಮೈ ರೋಡ್ ಫಾರ್ ಮೀ ಅಂತ. ವೆನ್ ಐ ವಾಸ್ 49 ಐ ಸ್ಟಾರ್ಟೆಡ್ ದಿಸ್ ಹೋರಾಟ. ಇನ್ 2023 ಐ ವಾಸ್ 56 ಅಷ್ಟೇ ಅನಿಸುತ್ತೆ. ಫಸ್ಟು ಕುಟುಂಬದಲ್ಲಿ ಯಾರು ಒಪ್ಕೊಂಡಿಲ್ಲ, ಏನಮ್ಮ ಇದು ಏನಿದು ಮಾಡ್ತಾ ಇದೆಯಾ ಅಂತೆಲ್ಲ. ಕೊನೆಗೆ ನಮ್ಮದು ಏನದು, ನಾನು ಮಾಡದೇ ಇದ್ರೆ ಬಿಡಲ್ಲ ಅಂತ ಅವ್ರಿಗೆ ಗೊತ್ತಾಯಿತು. ದೆನ್ ಹೌದು, ನಮ್ಮದು ಒಂದು ಲೈಫ್ ಮಿಷನ್ ಥರ ಆಯಿತು ಆ್ಯಕ್ಚುಲಿ. ಸೊ ದೆನ್ ಆಮೇಲೆ ಅವರೆಲ್ಲರೂ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟರು.
ಸೊ ಒಂದು ವರ್ಷ ಡೌನೇ ಇದ್ದೆ. ಆಮೇಲೆ ನಮ್ಗೆ ಏನೋ ಐ ಕೀಪ್ ಕಮಿಂಗ್ ನೆಫ್ರಾಲಜಿ ಡಿಪಾರ್ಟ್ಮೆಂಟಲ್ಲಿ. ಆವಾಗ ಗೊತ್ತಾಯಿತು ಆ ಫಸ್ಟ್ ಐಡೆಂಟಿಫೈ ಮಾಡಿರೋದು ಹುಡುಗ ಹಿ ಪಾಸ್ಡ್ ಅವೇ ಅಂತ. ಆವಾಗ ನಮಗೆ ಐ ರಿಯಲಿ ಫೆಲ್ಟ್ ಐ ಹ್ಯಾಡ್ ಎ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಯಾಕೆ ನಾನು ಬಿಟ್ಟೆ, ಯಾಕೆ ನಾನು ಅವರು ನೋ ಅಂತ ಹೇಳುವಾಗ ದಿಸ್ ಇಸ್ ದ ಎಂಡ್ ಆಫ್ ಮೈ ಸ್ಟೋರಿ ಅಂತ, ವೈ ಡಿಡ್ ಐ ಗಿವ್ ಅಪ್? ದೆನ್ ಐ ಅಪ್ರೋಚ್ಡ್ ಸರ್ ಬಲಾಲ್ ಸರ್ ಅಗೇನ್. ಸರ್, ನಾನು ಗಿವ್ ಅಪ್ ಮಾಡಲ್ಲ, ಐ ವಾಂಟ್ ಟು ರಿವೈವ್ ದಿಸ್, ಐ ವಾಂಟ್ ಟು ಟೆಲ್ ಮಿ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್. ದೆನ್ ಹೀ ಸೆಡ್, ನೆಕ್ಸ್ಟ್ ಕೋರ್ಟಿಗೆ ಹೋಗೋದೇ ಇರೋದು ನಮ್ಮ ಕೆಪಾಸಿಟಿನಲ್ಲಿ ಎಷ್ಟಾಗುತ್ತೋ ನಾವು ಮಾಡಿ ಆಯಿತು, ನೀವು ಕೋರ್ಟ್ಗೆ ಬೇಕಾದರೆ ಹೋಗ್ಬೋದು ಅಂತ. ಇಮ್ಮಿಡಿಯೇಟ್ಲಿ ಡಾಕ್ಟರ್ ಜೋಗಾರಾವ್ ಸರ್ ಅಂತ, ಹೀ ಈಸ್ ಮೈ ಮೆಂಟಾರ್, ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮನ್ನ. ಬಿಕಾಸ್ ಆಫ್ ಹಿಮ್ ಆ್ಯಂಡ್ ಬಲ್ಲಾಲ್ ಸರ್ ಓನ್ಲಿ ಈಗ ನಾನು ನಮ್ಮ ಲೈಫ್ ಮಿಷನ್ನ ಅಚೀವ್ ಮಾಡೋಕ್ಕೆ ನಮಗಾಯಿತು. ಸೊ ಹೀ ಫೈಲ್ ದ ಪೆಟಿಷನ್ ಜೂನ್ 2025ನಲ್ಲಿ. ಫಸ್ಟ್ ಆ್ಯಕ್ಚುಲಿ ಸರ್ಗೆ ಶೂರ್ ಇರಲಿಲ್ಲ ಬಿಕಾಸ್ ಫಸ್ಟ್ ಟೈಮ್ ಅಲ್ವಾ, ಫಸ್ಟ್ ಟೈಮ್ ಆರೋದ್ರಿಂದ ಹೀ ಸೆಡ್, ಸರಿ ಡಾಕ್ಟರ್, ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಹೋಗಿ, ಲಾಸ್ಟ್ 7-8 ಇಯರ್ಸ್ದು ಡಾಕ್ಯುಮೆಂಟ್ಸು ಕೊಟ್ಟು ಹೋಗಿ, ನಾನು ಸ್ಟಡಿ ಮಾಡ್ತೀನಿ, ನೀವು ವಾಪಸ್ ಬರುವಾಗ ನಾನು ಹೇಳ್ತೀನಿ. ಐ ವಾಸ್ ಗೋಯಿಂಗ್ ಟು ಅಫ್ಘಾನಿಸ್ತಾನ್, ಐ ಸರ್ವ್ ವಿತ್ ಡಾಕ್ಟರ್ಸ್ ವಿತೌಟ್ ಬಾರ್ಡರ್ಸ್. ವರ್ಷಕ್ಕೆ 3 ತಿಂಗಳು ಐ ಗೋ ಆ್ಯಂಡ್ ಸರ್ವ್ ಇನ್ ವಾರ್ ಟಾರ್ನ್ ಕಂಟ್ರೀಸ್, ಆ ಥರ ಎಲ್ಲ. ಫಸ್ಟು ಯೆಮೆನ್ಗೆ ಹೋದೆ, 2025ನಲ್ಲಿ ಅಫ್ಘಾನಿಸ್ತಾನಿಗೆ ಹೋದೆ. ಮಾರ್ಚಲ್ಲಿ ಹೋಗಿದೆ, ಜೂನ್ ವಾಪಸ್ ಬಂದೆ. ಅಷ್ಟರಲ್ಲಿ ಜೋಗಾರಾವ್ ಸರ್ ಎಕ್ಸಾಮಿನ್ ಮಾಡಿಬಿಟ್ಟು ಹೇಳಿದರು, ಓಕೆ ಡಾಕ್ಟರ್, ನಮಗೆ ಒಂದು ಹೋಪ್ ಇದೆ, ಫೈಟಿಂಗ್ ಚಾನ್ಸ್ ವಿ ಹ್ಯಾವ್, ನೀವು ಎಸ್ ಅಂತ ಹೇಳಿದ್ರೆ ನಾವು ಫೈಲ್ ಮಾಡುವ ಅಂತ. ಸೊ ದ್ಯಾಟ್ ಹ್ಯಾಪನ್ಡ್ ಇನ್ ಜೂನ್ 2025. 3-4 ಸಿಟ್ಟಿಂಗ್ಸ್ ಸರೇ ಅಟೆಂಡ್ ಮಾಡಿದರು ಆನ್ ಮೈ ಬಿಹಾಫ್. ಆ್ಯಂಡ್ ಡಿಸೆಂಬರಲ್ಲಿ ದ ಜಡ್ಜ್, ಆನರಬಲ್ ಹೈಕೋರ್ಟ್, ರೂಲ್ಡ್ ಇನ್ ಮೈ ಫೇವರ್. ಡಾಕ್ಟರ್ ತಂಗಮ್ಗೆ ಪರ್ಮಿಷನ್ ಕೊಡಬೇಕು ಟು ಡೊನೇಟ್ ಹರ್ ಕಿಡ್ನಿ ಅಂತ. ಮ್ಯಾಮ್, ನೀವು ಹೇಳ್ತಾ ಇದ್ರಿ ಪರ್ಪಸ್ ಆಫ್ ಲೈಫೇ ಇದಾಗಿತ್ತು ಅಂತ. ಇದೊಂದು ಎಲ್ಲೂ ಕೇಳಿಲ್ಲದೆ ಇರುವಂತ ಅಪರೂಪದ ಕೇಸ್ ಇದು. ಈ ತರ ಥಾಟ್, ನಾನು ಅಪರಿಚಿತರಿಗೆ ಕಿಡ್ನಿ ಕೊಡಬೇಕು ಅಂತ ಅಂದ್ಕೊಳ್ಳೋದೇ ದೊಡ್ಡ ವಿಷಯ. ನೀವು ಕೋರ್ಟ್ಗೆಲ್ಲ ಹೋಗಿ ಕೊಟ್ಟಿದ್ದೀರಾ ಅಂತ ಅಂದ್ರೆ, ಈ ಥಾಟ್ ಯಾವಾಗಿಂದ ಶುರುವಾಯ್ತು ನಿಮಗೆ? ಅದೊಂದು 2016 ಆ್ಯಕ್ಚುಲಿ. ಯಾವುದೋ ಒಂದು ಆ್ಯಕ್ಚುಲಿ ನಾನು ಎಕ್ಸಾಕ್ಟ್ ಇದು ನೆನಪಿಲ್ಲ. ಒಂದು ನಮ್ಮ ಕಾಲೇಜ್ ಗೆಟ್ ಟುಗೆದರಲ್ಲಿ ಏನೋ ವಿ ವೇರ್ ಇಂಟ್ರಾಕ್ಟಿಂಗ್. ಆವಾಗ ಒಬ್ಬರು ಫ್ರೆಂಡ್ ಹೇಳಿದರು, ಯು ಹ್ಯಾವ್ ಅ ಲಾಟ್ ಆಫ್ ಪೊಟೆನ್ಷಿಯಲ್, ಯು ಶುಡ್ ಡೂ ಸಮಥಿಂಗ್ ಅಂತ. ಮೇ ಬಿ ದಟ್ ವಾಸ್ ಬಿಹೈಂಡ್ ಮೈ. ಕಥೆ ಏನಿಲ್ಲ, ದಿಸ್ ಇಸ್ ವಾಟ್ ಮೇ ಬಿ ದಟ್ ಟ್ರಿಗರ್ಡ್, ಯು ಹ್ಯಾವ್ ಅ ಲಾಟ್ ಆಫ್ ಪೊಟೆನ್ಷಿಯಲ್ ಟು ಡೂ ಗುಡ್. ಈಗಿನ ಯೂತ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ. ಮೈ ಥಿಂಗ್ ಇಸ್, ಮೈ ಲೈಫ್ ಇಸ್, ಐ ಫೀಲ್ ಲೈಕ್ more than my generation. It is people like you, young people should have this thought that when one person can live with one kidney, why not give one spare to another one and save? ಎಷ್ಟು ಜನ ನಮ್ಮ ಕಂಟ್ರಿನಲ್ಲಿ ದೇ ಆರ್ ಡೈಯಿಂಗ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಕಿಡ್ನಿ. ಜಸ್ಟ್ ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ, ಇನ್ ದ ಹೋಲ್ ವರ್ಲ್ಡ್ ಆರ್ಗನ್ ಡೊನೇಷನ್ ರೇಟ್ಸ್ ಪರ್ಸನ್ಸ್ ಪರ್ ಮಿಲಿಯನ್ ಪಾಪ್ಯುಲೇಷನ್ ಆ ಥರ ಕ್ಯಾಲ್ಕುಲೇಟ್ ಮಾಡೋದು. ಹೈಯೆಸ್ಟ್ ಆರ್ಗನ್ ಡೊನೇಷನ್ ಇಸ್ ಇನ್ ಸ್ಪೇನ್, 49-50. ದ್ಯಾಟ್ ಇನ್ಕ್ಲೂಡ್ಸ್ ಲಿವಿಂಗ್ ಆ್ಯಂಡ್ ಡಿಸೀಸ್ಡ್, ಅಂದರೆ ಮರಣದ ನಂತರ ಅಥವಾ ಲಿವಿಂಗ್ ಎಲ್ಲ ಸೇರಿ 49-50. ಇಂಡಿಯಾದು ಅದು ಕಂಪ್ಯಾರಿಸನ್ ನೋಡಿದ್ರೆ ಇಟ್ ಇಸ್ ಲೆಸ್ ದ್ಯಾನ್ 1, ಇಟ್ ಇಸ್ 0.3. in spite of India being the most populous country in the world. Why? People are our strength. If everyone can think about it, young people can think, I should remain healthy so that I can donate one organ and save a life. It is mainly to maintain the health of the youth, one. Second,
After you are dead, what are you going to do with your organs? Please have the desire. One organ, one donor can save many lives. 8 to 9 lives can be saved by one donor. So that is my message, and my message to the government and the judiciary is to make this sort of living donation a little bit more people friendly. Think of the recipient, how many recipients you can save. Yes, I know ಸ್ಕ್ಯಾಮ್ ನಡೀತಾ ಇದೆ, ದುಡ್ಡು ಎಕ್ಸ್ಚೇಂಜ್ ಆಗ್ತಾ ಇದೆ, ದಟ್ ಇಸ್ ವೈ ದೇ ಆರ್ ಸ್ಕೇರ್ಡ್. ಬಟ್ ಯು ಮೇಕ್ ದ ಲಾಸ್ ಟೈಟ್ ಇನ್ ದ್ಯಾಟ್, ಯು ಮೇಕ್ ದ ರೆಗ್ಯುಲೇಟರಿ ಅಥಾರಿಟೀಸ್ ಟೈಟ್. ಡೋಂಟ್ ಸ್ಟಾಪ್ ಅ ನೋಬಲ್ ಥಾಟ್. You do the job of the police, job of the thing to find out these rackets, that you do better. ನೀವೀಗ ಕಿಡ್ನಿ ಕೊಟ್ಟಿರೋರು ಅವರು ಈಗ ಹೇಗಿದ್ದಾರೆ? ತುಂಬ ಚೆನ್ನಾಗಿದ್ದಾರೆ. ಗಾಡ್, ಐ ಥ್ಯಾಂಕ್ ಗಾಡ್ ಫಾರ್ ದ್ಯಾಟ್. ಐ ಮೀನ್ ಐ ನೋ ಹರ್ ನೌ ಫಾರ್ ದ ಲಾಸ್ಟ್ 2 weeks now, 2-3 weeks now. ಟ್ರಾನ್ಸ್ಪ್ಲಾಂಟ್ಗೆ ಮುಂಚೆ ಅವರದು ಕಿಡ್ನಿ ಫಂಕ್ಷನ್ ಕ್ರಿಯಾಟಿನಿನ್ ಅಂತ ಒಂದು ನಂಬರಲ್ಲಿ ವಿ ಮೆಷರ್. ಟ್ರಾನ್ಸ್ಪ್ಲಾಂಟ್ಗೆ ಮುಂಚೆ ಅವರದು ಕ್ರಿಯಾಟಿನಿನ್ 8 or 9 ಇತ್ತು. Now it has come down to less than 1. She is putting out lot of urine, thankfully. ಮಾತಾಡಿದ್ದೀನಿ. ಅವ್ರಿಗೆ ಗೊತ್ತಾಯ್ತಾ ನೀವು ಕಿಡ್ನಿ ಕೊಟ್ಟಿದ್ದು ಅಂತ? ಅವ್ರ ರಿಯಾಕ್ಷನ್ ಹೇಗಿತ್ತು? ಅವ್ರದ್ದು ರಿಯಾಕ್ಷನ್ ಆಕ್ಚುಲಿ ಅನ್ಬಿಲೀವಬಲ್ ಥರ, ಅವ್ರಿಗೆ ನಂಬಕ್ಕೆ ಆಗಲ್ಲ ಅನ್ನೋ ಥರ ಇತ್ತು. ಶೀಸ್ ಇಟ್ಸ್ ಎ ಲೇಡಿ, ಹೆಂಗಸರು, 56 years ಅವರು. ಅವ್ರಿಗೆ ಕನ್ನಡ ಅಷ್ಟು ಬರಲ್ಲ. ಅವ್ರ ಮನೇಲಿ ತೆಲುಗು ಮಾತಾಡೋರು. ಔಟ್ಸ್ಕರ್ಟ್ಸ್ ಚಿತ್ತೂರು ಆ ಕಡೆ ಅಲ್ಲೆಲ್ಲೋ ಅವರು ಮನೆ. ಅಷ್ಟೇ, ನಮ್ಗೆ ಅಷ್ಟು ಜಾಸ್ತಿ ಗೊತ್ತಿಲ್ಲ. ನೀವೇ ಚೂಸ್ ಮಾಡೋ? ಇಲ್ಲ ಇಲ್ಲ ಇಲ್ಲ, that was not my aim. If I choose my recipient, then that means I am deciding to play God. No, I don't want to do that. My aim is to donate my kidney. The responsibility of finding the most suitable recipient, I had faith in my doctor and my hospital, my transplantation department. The court gave the order. ಕೋರ್ಟನು ಇವರಿಗೆ ಕೊಡಿ ಅಂತೆಲ್ಲ ಹೇಳಿಲ್ಲ. ಹಾಸ್ಪಿಟಲ್ ಕಮಿಟಿಗೆ ಹೇಳಿರೋದು, ನಿಮ್ಮ ಟ್ರಾನ್ಸ್ಪ್ಲಾಂಟ್ ವೇಟಿಂಗ್ ಲಿಸ್ಟಿಂದ ಕಡಾವರ್ ಅಂದರೆ ಸತ್ತಾದ್ಮೇಲೆ ಡಿಸೀಸ್ಡ್ ಕಡಾವರ್ ಟ್ರಾನ್ಸ್ಪ್ಲಾಂಟ್ ವೇಟಿಂಗ್ ಲಿಸ್ಟಿಂದ ಟಾಪ್ 5 ನೀವು ಸೆಲೆಕ್ಟ್ ಮಾಡಿ, who is matching with Dr. Tangam, and give me the list. Share the list with the court within 10 days. It was a time-bound order. So the hospital identified. I had no role in identifying the recipient. The top person was matched. He was matched. ಸರ್ಜರಿಗೆ ಮುಂಚೆ ತುಂಬ ಡಾಕ್ಟರ್ಸ್ದು ಕ್ಲಿಯರೆನ್ಸ್ ಬೇಕಾಗುತ್ತೆ. ಅದರಲ್ಲಿ he was found unfit, that first person waiting list. Kidney problem ಜೊತೆಗೆ, in the years that he has been waiting for a kidney, he has developed other complications. So he could not be taken up for surgery. ಅವರು ಒಂದು ವೇಳೆ ಸರ್ಜರಿ ತುಂಬ ರಿಸ್ಕಿ ಆಗುತ್ತೋ, ಬದುಕಲ್ವೋ ಅಂತ ಡಾಕ್ಟರ್ಗೆ ಡೌಟ್ ಬಂತು. ಸೊ ದೇ ಸೆಡ್ he is not fit for surgery. So the chance came to the next person on the list. ಅವರೇ ಈಗ ಕಿಡ್ನಿ ಕೊಡೋದು ಅಂತ ಅಂದ್ಕೊಳ್ಳೋದೇ ಒಂದು ಚಾಲೆಂಜಿಂಗ್. ಬಟ್ ಅದಾದ್ಮೇಲೆ ಆ ಪ್ರೋಸೆಸ್ ಇದೆಯಲ್ಲ, ಕಿಡ್ನಿನ ಡೊನೇಟ್ ಮಾಡೋ ಪ್ರೋಸೆಸ್, ಅದು ಹೇಗಿತ್ತು? It was very tough, ma. That is the thing. ಅದೊಂದು ಏನಾವುದೊಂದು ಈಸಿ ಮಾಡೋಕ್ಕೆ ವಿದಿನ್ ರಿಲೇಟಿವ್ಸು ಕೂಡ ಈಗ ಅಲೌಡ್ ಏನಂದರೆ ಹಸ್ಬೆಂಡ್ ವೈಫ್ ಹಸ್ಬೆಂಡ್, ಸಿಬ್ಲಿಂಗ್ಸ್, ಅಕ್ಕ ತಂಗಿ, ಅಣ್ಣ ತಮ್ಮ, ಲೈಕ್ ದಟ್, ಅದು ಓಕೆ. ಪೇರೆಂಟ್ ಆಫ್ ಸ್ಪ್ರಿಂಗ್, ಅಪ್ಪ ಅಮ್ಮ, ಓನ್ಲಿ 3 ರಿಲೇಷನ್ಸ್ ಆರ್ ಐಡೆಂಟಿಫೈಡ್. ಅದು ಬಿಟ್ಟು ಯಾರು ಬೇರೆ ಹೋದ್ರೇ ತುಂಬ ಕಷ್ಟ. The process is very, very laborious. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು ಮ್ಯಾಮ್? ಬಿಕಾಸ್ ಯೂಶಲಿ ಸಾಮಾನ್ಯವಾಗಿ ಈ ತರ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಡೆಫಿನೆಟ್ ಆಗಿ ಸ್ಟಾರ್ಟಿಂಗ್ ಅಪೋಸ್ ಅಂತೂ ಇದ್ದೇ ಇರುತ್ತೆ.
ಸೊ ನಿಮ್ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು? ನೀವು ಹೇಳಿರೋದ್ ಪ್ರಕಾರನೇ ಇತ್ತು. ಸ್ಟಾರ್ಟಿಂಗ್ ಏನ್ ರಿಯಾಕ್ಷನ್ ಹೇಗಿತ್ತು ಮ್ಯಾಮ್? ಲಾಸ್ಟ್ ರಿಯಾಕ್ಷನ್ ಅವ್ರಿಗೆ ಸ್ವಲ್ಪ ನಮ್ಮ ಬಗ್ಗೆ ಎಲ್ಲರಿಗೂ ಒಂಚೂರು ಐಡಿಯಾ ಇತ್ತು, ಲೈಕ್ ಅಂದರೆ ಈ ಇಷ್ಟು ಎಕ್ಸ್ಟ್ರೀಮ್ಗೆ ಹೋಗ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಬಿಕಾಸ್ ಎಲ್ಲ ವರ್ಷನೂ ನಾನು 3 to 4 times ಬ್ಲಡ್ ಡೊನೇಟ್ ಮಾಡ್ತೀನಿ. ನಮಗೆ ಫಿಕ್ಸೆಡ್ ಡೇಸ್ ಇದೆ. ಗಾಂಧಿ ಜಯಂತಿ ದಿನ ಒಂದು, ನಮ್ಮ ಬರ್ತ್ಡೇ ದಿನ ಒಂದು, ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ June 14th ಒಂದು, ಈ 3 ಶೂರ್. ಅದು ಬಿಟ್ಟು ಬೇರೆ ಯಾರಾದರೂ ಫ್ರೆಂಡ್ಸ್ದು ಏನಾದರೂ ರಿಕ್ವೆಸ್ಟ್ ಮಾಡಿದರೆ ಅದನ್ನು ಮಾಡ್ತೀನಿ. ಅದು ಅವ್ರಿಗೂ ಗೊತ್ತು. ದೆನ್ ಕೋವಿಡ್ ಟೈಮಲ್ಲಿ ವ್ಯಾಕ್ಸಿನ್ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಸೊ ಐ ರೋಟ್ ಟು ದ ಗೌರ್ಮೆಂಟ್, ಐ ಸೆಡ್ ವ್ಯಾಕ್ಸಿನ್ ಇಂಟ್ರೊಡ್ಯೂಸ್ ಮಾಡುವಾಗ ನೀವು ಟ್ರಯಲ್ ಮಾಡ್ತೀರಾ, ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಕೋವ್ಯಾಕ್ಸಿನ್ಗೆ, ಕೋವಿಶೀಲ್ಡ್ ಅಲ್ಲ, ಕೋವ್ಯಾಕ್ಸಿನ್ಗೆ, ಭಾರತ್ ಸೀರಮ್ ವ್ಯಾಕ್ಸಿನ್ಗೆ, ಅದರಲ್ಲಿ ನಾನು ಟ್ರಯಲ್ ಮಾಡಿದ್ದೀನಿ. ಸೊ ಇದೆಲ್ಲ ನಮ್ಮ ಫ್ಯಾಮಿಲಿಗೆ ಗೊತ್ತು, ಈ ಥರ ಇದೆಲ್ಲ ಶಿ ಡಸ್. ಆ್ಯಂಡ್ ದೆನ್ ಐ ಸೈನ್ಡ್ ಅಪ್ ಫಾರ್ ಡಾಕ್ಟರ್ಸ್ ವಿತೌಟ್ ಬಾರ್ಡರ್ಸ್. ಸ್ಲೋಲಿ ಅವರು ಸ್ವಲ್ಪ ಬಟ್ ಕಿಡ್ನಿ ಅಂತ ಹೇಳುವಾಗ ಫಸ್ಟ್ ಆಪೋಸಿಷನ್ನೇ ಇತ್ತು, ಬೇಡ ಅಂತೆಲ್ಲನೇ ಹೇಳಿದ್ರು, ತುಂಬ ಅಪೋಸಿಷನ್ ಇತ್ತು ಇಮಿಡಿಯೇಟ್ ಫ್ಯಾಮಿಲಿನಲ್ಲೇ. ಮತ್ತೆ ನಮ್ಮದು ಇದೆಲ್ಲ ನೋಡಿ ಅವರು ಬಿಡಲ್ಲ ಅವಳು ಅಂತ ಅವ್ರಿಗೆ ಗೊತ್ತಾಯ್ತು. ನಾವು ದೇ ಆರ್ ಸಪೋರ್ಟಿವ್. ಹೌದು, ದೇ ಆರ್ ಸಪೋರ್ಟಿವ್ ನಾವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.